ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ 26ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ತುಂಬಾ ಹೈಯೆಸ್ಟ್ ಕಮೆಂಟ್ ಬಿದ್ದಿದೆ ನನಗೆ ಒಂದೆರಡು ಜಿಲ್ಲೆ ಕಡೆಯಿಂದ. ಅದು ಒಂದು ಲೈನ್ ಪೂರ್ತಿ ಲೈನು ಅಂದ್ರೆ ಅಲ್ಲಿಗೆ ಬಂದಿಲ್ಲ ಅಂದ್ರೆ ಆ ಲೈನ್ ಪೂರ್ತಿ ಬಂದಿರಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತೀನಿ ಅಂಡ್ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಕ್ಕಿದೆ. ಪೂರ್ತಿ ವಿಡಿಯೋ ನೋಡಿ. ನೀವು ಕೇಳಿರುವಂತ ಕಮೆಂಟ್ಸ್ ಗಳಿಗೆ ಸ್ವಲ್ಪ ಉತ್ತರ ಕೊಡ್ತೀನಿ ಈ ವಿಡಿಯೋದಲ್ಲಿ. ಬಿಕಾಸ್ ಲಾಸ್ಟ್ ವೀಕ್ ಅಲ್ಲಿ ನಾನು ಅಷ್ಟೊಂದು ಉತ್ತರ ಕೊಡಕ್ ಆಗ್ಲಿಲ್ಲ. ಸೊ ಈ ವೀಕ್ ಅಲ್ಲಿ ಅದನ್ನ ಕೊಟ್ಬಿಡ್ತೀನಿ ನಾನು. ಸೊ ನಿಮ್ಮ ಕನ್ಫ್ಯೂಷನ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗ್ಬಿಡುತ್ತೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಬೇಕಾದ್ರೆ ನೀವು ಕೇಳಿರುವಂತ ಕಮೆಂಟ್ ಉತ್ತರ ಕೊಟ್ಟಿರಬಹುದು, ನಾನು ಅದಕ್ಕಾಗಿ ಹೇಳ್ತಿರೋದು. ಸೊ ನಿಮ್ಮೆಲ್ಲರ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಕೊಡೋದೇ ನನ್ನ ಒಂದು ಕರ್ತವ್ಯ, ಹಾಗೆ ನನ್ನ ಒಂದು ಜವಾಬ್ದಾರಿ. ಅದನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಮೊದಲನೇದಾಗಿ 26ನೇ ಕಂತಿನ ಹಣ ನನಗೆ ಕಮೆಂಟ್ ಬಂದಿರೋದು ಮೈಸೂರು ರಾಮನಗರ ಬೆಲ್ಟು ಅಮೌಂಟ್ ರಿಸೀವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯ, ಮೈಸೂರು, ಚನ್ನಪಟ್ಟಣ ಎಲ್ಲ ಏನ್ ನಮ್ಮ ಮೈಸೂರು ಕನೆಕ್ಟಿವಿಟಿ ಇದೆ ಈ ಕಡೆ ಜಿಲ್ಲೆಗಳಿಗೆ ಜಾಸ್ತಿ ಬರ್ಲಿಲ್ಲ, ಅಲ್ಲಿಂದ ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೆ ಅಮೌಂಟ್ ರಿಲೀಸ್ ಆಗಿದೆ. ನಾನು ಲಾಸ್ಟ್ ವೀಕ್ ನಿಮ್ಗೆ ಇದನ್ನೇ ಹೇಳಿದ್ದು. ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆಗಿದೆ. ನಿಮ್ಮ ಖಾತೆಗಳಿಗೆ ಈ ವಾರದಲ್ಲಿ ಅಮೌಂಟ್ ಜಮಾ ಆಗುತ್ತೆ. ಬಿಕಾಸ್ ವಾರ ಶುರುವಾಗಿರೋದಷ್ಟೇ, ಇನ್ನ ಬರುತ್ತೆ, ಎಲ್ಲೂ ಹೋಗಲ್ಲ. ಯುಗಾದಿ ಹಬ್ಬದ ಒಳಗಡೆ ನಿಮ್ಗೆ ಕ್ಲಿಯರೆನ್ಸ್ ನ ಮಾಡಿ ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಯುಗಾದಿ ಹಬ್ಬನು ಬಂದ್ಬಿಡ್ತಾ ಇದೆ ನಮಗೆ. ಅಷ್ಟ್ರೊಳಗಡೆ ನಾವೆಲ್ಲ ಅಮೌಂಟ್ ನ ಕ್ಲಿಯರ್ ಮಾಡ್ತೀವಿ, ನಾವ್ ಯಾವ್ದು ಇಟ್ಕೊಳ್ಳೋದಿಕ್ ಹೋಗೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿರೋ ಕಾರಣ ಅಂಡ್ ಇದು 4 ಭಾಗಗಳಾಗಿ ಡಿಸ್ಟ್ರಿಬ್ಯೂಷನ್ ಆಗೋ ಕಾರಣ ಅದನ್ನು ನಿಮಗೆ ನಾನು ಪ್ರತಿ ಸತಿನೂ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಹಂತವಾಗಿ ಎಲ್ಲ ಜಿಲ್ಲೆಗೂ ಬರುತ್ತೆ. ಸೊ ಮೈಸೂರಿಂದ ನನಗೆ ಯಾರು ಇವಾಗ ರಾಮನಗರನು ಬಂದಿಲ್ಲ ಅಂತ ಏನು ಕಮೆಂಟ್ ಆಗ್ತಿದ್ದೀರಾ, ಈ ವಾರದೊಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಓಕೆನಾ? ಸೊ ಎಲ್ಲರಿಗೂ ಬಂದಿದೆ, ನಿಮಗ್ ಬರದೇ ಇಲ್ಲ, ಬರಲ್ಲ ಅನ್ನೋ ತರ ಏನು ಇಲ್ಲ ಅಲ್ವಾ? ಎಲ್ಲರಿಗೂ ಜಮಾ ಆದ್ಮೇಲೆ ನಿಮ್ಮ ಜಿಲ್ಲೆಗಳಿಗೆ ಅಫ್ಕೋರ್ಸ್ ಬರುತ್ತೆ. ಹೆದರ್ಕೋಬೇಡಿ. ಮೊದಲನೇದಾಗಿ ಟೆನ್ಷನ್ ಮಾಡ್ಕೋಬೇಡಿ. ಅಮೌಂಟ್ ಒಂದು ಜಿಲ್ಲೆಗೆ ಜಮಾ ಆಗೋದಕ್ಕೆ ಶುರುವಾಯ್ತು ಅಂತ ಅಂದ್ರೆ ಎಲ್ಲರಿಗೂ ಬರುತ್ತೆ ಅಂತ. ಫಸ್ಟ್ ಒಂದು ವೀಕ್ ಅಲ್ಲಿ ಹೇಗಿರುತ್ತೆ ಅಂತ ಅಂದ್ರೆ ಎಕ್ಸ್ಪೆರಿಮೆಂಟ್ ಆಗಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡ್ತಾರೆ. ಓಕೆ, ಅಮೌಂಟ್ ಹೋಗ್ತಿದ್ಯಾ ಅಥವಾ ಟೆಕ್ನಿಕಲ್ ಇಶ್ಯೂ ಆಗ್ತಿದ್ಯಾ, ಇಲ್ಲಾಂದ್ರೆ RBI ಇಂದ ಏನಾದ್ರು ಇಶ್ಯೂ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ಚೆಕ್ ನ ಮಾಡ್ತಾರೆ ಹೊರತು ಅದನ್ನ ಬಿಟ್ಟು ನಿಮಗೆ ಅವ್ರಿಗೆ ಹಾಕ್ಬಿಟ್ಟು ಏನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಜಿಲ್ಲೆಗೆ ಹಾಕಲ್ಲ ಅಂತ ಹೇಳ್ತಿಲ್ಲ. ಎಲ್ಲಾರ ಖಾತೆಗೂ ಅಮೌಂಟ್ ಬರುತ್ತೆ, ಆದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡ್ತಾರೆ, ಬೆಂಗಳೂರು ಟಾರ್ಗೆಟ್ ಮಾಡ್ತಾರೆ, ಉತ್ತರ ಕರ್ನಾಟಕಗೆ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಾರೆ, ಅದಾದ್ಮೇಲೆ ಮೈಸೂರು, ಚಿಕ್ಕಮಗಳೂರು, ಮಡಿಕೇರಿ ಈ ಭಾಗಗಳಿಗೆ ಬರ್ತಾರೆ. ಸೊ ಎಂಡ್ ಅಲ್ಲಿ ಆಕ್ಚುಲಿ ನಿಮ್ಮ ಕಡೆಗೆ ಬರೋದು ಮೇಜರ್ ಆಗಿ ಉತ್ತರ ಕರ್ನಾಟಕ ಸೈಡ್ ಇವರು ತುಂಬಾ ಫೋಕಸ್ ಮಾಡೋ ಕಾರಣ ಹುಬ್ಬಳ್ಳಿ, ಧಾರವಾಡ ಎಲ್ಲ ಆ ಕಡೆ ಸಿರ್ಸಿ ಈ ಕಡೆ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಈ ಕಡೆ ಡಿಲೇ ಆಗ್ತಾ ಇದೆ ಹೊರತು ಹಣ ಬರೋದಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. ಓಕೆನಾ? ಇದಾದ್ಮೇಲೆ ನನಗೆ ನಾನು ತುಂಬಾ ಸತಿ ಹೇಳ್ಬಿಟ್ಟಿದ್ದೀನಿ ವಿಚಾರವಾಗಿ, ನಮ್ ಜನಕ್ಕೆ ಅರ್ಥ ಆಗ್ತಾ ಇಲ್ವೋ ಏನೋ, ನನ್ಗೆ ಅರ್ಥ ಆಗ್ತಿಲ್ಲ. 27ನೇ ಕಂತಿನ ಹಣ ನಮಗ್ ಬಂದಿಲ್ಲ, ಯಾವಾಗ ಬರುತ್ತೆ ಹೇಳಿ ಅಂತ ಕೇಳ್ತಾ ಇದ್ದೀರಾ. 27ನೇ ಕಂತಿನ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. 27th ಅಮೌಂಟ್ ಏನ್ ಬರ್ಬೇಕಾಗಿದೆ ಹಣ ಇನ್ನೂ ರಿಲೀಸ್ ಆಗಿಲ್ಲ. 27ನೇ ಕಂತಿನ ಹಣನ ಗೌರ್ಮೆಂಟ್ ರಿಲೀಸ್ ಮಾಡಿಲ್ಲ. ಬರ್ತಾ ಇರೋದು ಒಂದೇ 26. 27 ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಯಾಕಂದ್ರೆ ಅದು ಮಂತ್ ಎಂಡಿಗೆ ಬರುವಂತ ಚಾನ್ಸಸ್ ಗಳು ಇರೋದು. ಇವಾಗ ಫಸ್ಟ್ 26 ನೋಡಿ. ನಿಮಗೆ 26 ಬಂದ ಮೇಲೆ ನೀವು ಅಫ್ಕೋರ್ಸ್ 27 ಎಲ್ಲಿ ಅಂತ ಕೇಳ್ತೀರಾ. ಆದ್ರೆ 26ನೇ ಕಂತಿನ ಹಣ ತುಂಬಾ ಜಿಲ್ಲೆಗಳಿಗೆ ಬಂದಿಲ್ದಿರೋ ಕಾರಣ ಅವರಿಗೆ ಕ್ಲಿಯರೆನ್ಸ್ ಆಗ್ಬೇಕು. ಎಲ್ಲಾ ಮುಗಿದ ಮೇಲೆ ಈ ಮಂತ್ ಎಂಡ್ ಅಲ್ಲಿ 27ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ. ಆದ್ರೆ ನಿಮ್ಗೆ ಅಮೌಂಟ್ ಬರೋದು ನೆಕ್ಸ್ಟ್ ಮಂತ್ ಏಪ್ರಿಲ್ಗೆ ಬರೋದು ಗ್ಯಾರಂಟಿ. ಸೊ ಪ್ಲೀಸ್ ವೇಟ್ ಮಾಡಿ. ತುಂಬಾ ಜನ ಕಮೆಂಟ್ ಆಗ್ತೀರಾ, ನನ್ಗೆ 27 ಬಂದಿಲ್ಲ. ಅಮೌಂಟ್ ರಿಲೀಸ್ ಮಾಡಿದ್ರೆ ತರ ನಿಮಗ್ ಬರಕ್ಕೆ. ಅಮೌಂಟ್ ಗೌರ್ಮೆಂಟ್ ಇಂದ ರಿಲೀಸ್ ಆಗಿಲ್ಲ, ಇನ್ನ ಮಾಡಿಲ್ಲ. 26 ಕ್ಲಿಯರೆನ್ಸ್ ಆಗಿಲ್ಲ, ಎಲ್ಲರಿಗೂ ಬಂದಿಲ್ಲ. ಇದಾದ್ಮೇಲೆ ಬರುತ್ತೆ. ದಯವಿಟ್ಟು ಪದೇ ಪದೇ 27 ಅಂತ ಕಮೆಂಟ್ ಹಾಕೋದನ್ನ ನಿಲ್ಸಿ. ದಯವಿಟ್ಟು 27 ಬಂದಿಲ್ಲ, ನಾನು ಖಂಡಿತ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ ಅಮೌಂಟು ಜಮಾ ಆದ್ಮೇಲೆ ಬಂದ ಮೇಲೆ. ಸರಿನಾ? ಪ್ಲೀಸ್ ಸ್ವಲ್ಪ ಶಾಂತ ರೀತಿ ಹೇಳಿದ್ರೆ ಒಳ್ಳೇದು. ನಾನು ಅಫ್ಕೋರ್ಸ್ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಮತ್ತೆ ನಾನು ಕಮೆಂಟ್ ಓದಕ್ ಶುರು ಮಾಡಿದ್ರು ಅಷ್ಟೇ 27. ಓಕೆ. ಸೊ ಇವಾಗ ಈ ಶ್ರಮ ಕಾರ್ಡ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಡೆಯುತ್ತಾ? ನನಗೆ ಯಾರೋ ರೇಷನ್ ಕಾರ್ಡಿನ ಬಗ್ಗೆ ಒಂದು ಕಮೆಂಟ್ ಹಾಕಿದ್ದಾರೆ. ಈ ಶ್ರಮ ಕಾರ್ಡ್ ಇದ್ರೂ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ, ಹಾಗೆ ಏನು ಜಾತಿ ಪ್ರಮಾಣ ಪತ್ರನೂ ಕಂಪಲ್ಸರಿ. ಈ ಶ್ರಮ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ಗೌರ್ಮೆಂಟ್. ಡಾಕ್ಯುಮೆಂಟ್ಸ್ ಎಲ್ಲರಿಗೂ ಒಂದೇ ರೂಲ್ಸ್. ಆದ್ರೆ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಮಾತ್ರ ಬಿಟ್ಟಿದ್ದಾರೆ ಹೊರತು ನಮ್ಮ ಹತ್ರ ಇದಿಲ್ಲ ಅದಿಲ್ಲ ಅಂತ ಹೇಳಕ್ ಆಗಲ್ಲ. ಸೊ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಕಂಪಲ್ಸರಿ ಸಬ್ಮಿಟ್ ಮಾಡ್ಲೇಬೇಕು. ಸರಿ, ಮಾಡಿಸ್ಕೊಳ್ಳಿ, ಏನಾಗಲ್ಲ. ಮಾಡಿಸ್ಕೊಂಡ್ರೆ ನೀವು ಸಬ್ಮಿಟ್ ಮಾಡ್ಕೋಬಹುದು. ಓಕೆನಾ?
ನೋಡಿ ಕನಕಪುರ ಜಿಲ್ಲೆ 26ನೇ ಕಂತಿನ ಹಣ ಬಂದಿಲ್ಲ, ಅದೇ ಈ ಕಂಪ್ಲೀಟ್ ಬೆಲ್ಟ್ ಬಂದಿಲ್ಲ ಅಂತ ಹೇಳ್ತಾ ಇರೋದು ನಾನು ನಿಮ್ಗೆ. ಬರುತ್ತೆ ಆಯ್ತಾ ಮೇಡಮ್. ನಾವು ಲೈಫ್ ಇನ್ಶೂರೆನ್ಸ್ ಮಾಡಿಸಿದೀವಿ, ಅದಕ್ಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಹೇಳಿ ಮೇಡಮ್. ನಾವು ಮಿಡಲ್ ಕ್ಲಾಸ್ ಏನು ಇಲ್ಲ ಕ್ಯಾನ್ಸಲ್. ಇಲ್ಲ ಇಲ್ಲ ಇಲ್ಲ, ಇದು ತಪ್ಪು ವಿಚಾರ. ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲ, ಲೈಫ್ ಇನ್ಶೂರೆನ್ಸ್ ಇದ್ದು ನಾವು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿದೀವಿ, ಅದರಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಇದು ತಪ್ಪು. ಆಕ್ಚುಲಿ ಲೈಫ್ ಇನ್ಶೂರೆನ್ಸ್ಗೂ ರೇಷನ್ ಕಾರ್ಡ್ಗೂ ಸಂಬಂಧನೇ ಇಲ್ಲ. ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಥವಾ ನೀವು ಏನು ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿರೋರಾಗಿರ್ಬೋದು, APL ಕಾರ್ಡ್ ಇಟ್ಕೊಂಡಾಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಇಸ್ ಡಿಫ್ರೆಂಟ್. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಲೈಫ್ ಇನ್ಶೂರೆನ್ಸ್ ನೀವೇನಕ್ಕೆ ಮಾಡಿಸ್ಕೊಂತೀರಾ? ಮುಂದಕ್ಕೆ ಫ್ಯೂಚರ್ ಕಾಪಾಡ್ಲಿ, ಅದರಿಂದ ಏನೋ ಏನಾದ್ರೂ ಬೆನಿಫಿಟ್ಸ್ ಆಗುತ್ತೆ, ಏನಾದ್ರೂ ಹೆಲ್ತ್ ಇಶ್ಯೂಸ್ ಆದಾಗ ಏನಾದ್ರೂ ಯೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀರಾ. ಅದಕ್ಕೂ ರೇಷನ್ ಕಾರ್ಡ್ಗೂ ಸಂಬಂಧ ಇಲ್ಲ. ದಯವಿಟ್ಟು ಈ ತರ ವಿಚಾರ ಡಿಫ್ರೆಂಟ್ ಆಗಿದೆ ಈ ಕ್ವಶನ್ ನನಗೆ ಕೇಳಿರೋದು. ಬಿಕಾಸ್ ಲೈಫ್ ಇನ್ಶೂರೆನ್ಸ್ಗೂ ರೇಷನ್ ಕಾರ್ಡ್ಗೂ ಏನ್ ಸಂಬಂಧ? ಯಾಕೆ ಕ್ಯಾನ್ಸಲ್ ಮಾಡಬೇಕು? ನೀವೇನ್ ಮಾಡಿ, ನಿಮ್ಮ ಲೈಫ್ ಇನ್ಶೂರೆನ್ಸ್ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಎತ್ಕೊಂಡೋಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ತಾಲೂಕ್ ಆಫೀಸಿಗೆ ಭೇಟಿ ನೀಡಿ. ತಾಲೂಕ್ ಆಫೀಸಲ್ಲಿ ಇದನ್ನ ಮಾಡ್ಕೊಡ್ತಾರೆ ತಹಸೀಲ್ದಾರು, ಯಾಕಂದ್ರೆ ಅವ್ರೊಬ್ಬರೇ ಇದನ್ನ ಮಾಡ್ಕೊಡಕ್ಕಾಗೋದು. ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಮ್ದು ಇದಿದೆ ಅಂತ ಹೇಳಿ ಕ್ಯಾನ್ಸಲ್. ಅದು ನಮ್ಗೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಿಮ್ದು ಲೈಫ್ ಇನ್ಶೂರೆನ್ಸ್ ಇದೆ ಅಂತ ನಾವು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿರುವಂತ ಆಧಾರ ಇರಬೇಕು. ಈ ಸ್ಟೇಟ್ಮೆಂಟ್ ಏನ್ ಕೊಡ್ತಾ ಇದ್ದೀರಾ, ಈ ಸ್ಟೇಟ್ಮೆಂಟ್ ನಿಮಗೆ ಮುಖ್ಯವಾಗಿರುವಂತ ಆಧಾರ ಆಗೋದು. ಬಿಕಾಸ್ ಲೈಫ್ ಇನ್ಶೂರೆನ್ಸ್ಗೂ ರೇಷನ್ ಕಾರ್ಡ್ಗೂ ಸಂಬಂಧ ಇಲ್ಲ. ಯಾರು ಬೇಕೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು, ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಈ ಸ್ಟೇಟ್ಮೆಂಟ್ ನನಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಅದಕ್ಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದೀವಿ ಅಂತ ಏನಾದ್ರು ರಿಫ್ಲೆಕ್ಟ್ ಆಗ್ತಿದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ದಯವಿಟ್ಟು ಇದನ್ನ ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಡ್ತಾರೆ. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಆದಾಯ ಜಾಸ್ತಿ ಇದ್ದು ಅಥವಾ ಗೌರ್ಮೆಂಟ್ ಇವಾಗ ಏನ್ ರೇಷನ್ ಕಾರ್ಡ್ಗೆ ಒಂದಷ್ಟು ಸರ್ಟನ್ ರೂಲ್ಸ್ ಹಾಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಪ್ಲೀಸ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ನಮಸ್ಕಾರ ಮೇಡಮ್. ಗೃಹಲಕ್ಷ್ಮಿ ಹಣ ಬಾಕಿ ಇರುವ ಹಣ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸಿ. ನಾನು ಅದೇ ಹೇಳ್ತಿದ್ದೀನಿ, 26 ರಿಲೀಸ್ ಆಗಿದೆ. ಈ ವಾರ ಅಲ್ಲ, ನಿಮ್ಗೆ ಯುಗಾದಿ ಹಬ್ಬದೊಳಗಡೆ ಕ್ಲಿಯರೆನ್ಸ್ ಸಿಗುತ್ತೆ, ಸರಿನಾ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದೀವಿ, 6 ಮಂತ್ಸ್ ಆಗಿದೆ, ಬಟ್ ಅಮೌಂಟ್ ಬಂದಿಲ್ಲ. ಪ್ಲೀಸ್ ತಿಳಿಸಿ. ದಯವಿಟ್ಟು ಇದಕ್ಕೆ ನೀವು ಮಕ್ಕಳ ಮತ್ತು ಮಹಿಳಾ ಇಲಾಖೆ 181ಗೆ ಕರೆ ಮಾಡಬಹುದು, ಟೋಲ್ ಫ್ರೀ ನಂಬರು. ಇಲ್ಲ ಅಂದ್ರೆ ತಾಲೂಕ್ ಆಫೀಸಿಗೆ ಭೇಟಿ ನೀಡಿ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಸೊಲ್ಯೂಷನ್ ಇರೋದು ತಾಲೂಕ್ ಆಫೀಸಲ್ಲಿ. ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಮುಂದೆ ನಿಂತ್ಕೊಂಡ್ರೆ ಅವ್ರು ಯಾರು ಹೆಲ್ಪ್ ಮಾಡಲ್ಲ. ಸೊ ನೀವು ಇದನ್ನ ದಯವಿಟ್ಟು ಡಾಕ್ಯುಮೆಂಟ್ಸ್, ಅಪ್ಲಿಕೇಶನ್ ನಂಬರ್ ಎಲ್ಲ ತಗೊಂಡೋಗಿ ತಾಲೂಕ್ ಆಫೀಸಲ್ಲಿ ಕ್ರಾಸ್ ಚೆಕ್ ಮಾಡಿಸ್ಕೊಂಡ್ ಬನ್ನಿ, ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. 26ನೇ ಕಂತು ಹಣ ಇನ್ನ ಬಂದಿಲ್ಲ. ದಕ್ಷಿಣ ಕನ್ನಡ, ಓಕೆ, ದಕ್ಷಿಣ ಕನ್ನಡ ಬೆಲ್ಟ್ ಬರ್ತಾ ಇದೆ ಇವಾಗ ಕಮೆಂಟ್. ಸೊ ಬರುತ್ತೆ, ಇನ್ನ ಟೈಮ್ ಇದೆ, ಯುಗಾದಿ ಹಬ್ಬಕ್ಕೆ ಟೈಮ್ ಇದೆ, ಬರುತ್ತೆ. ಫೆಬ್ನಲ್ಲಿ ಕಾರ್ಡ್ ಪ್ರಾಬ್ಲಮ್ ಆಗಿದೆ, ಏನ್ ಮಾಡೋದು ಮೇಡಮ್? ಗೊತ್ತಿದ್ರೆ ಈ ಮಂತ್ ರೇಷನ್ ತಗೊಂಡಿಲ್ಲ, ಜಾನ್ ಅಲ್ಲಿ ಕೊಟ್ಟಿದ್ದಾರೆ. ಫೆಬ್ನಲ್ಲಿ ಕಾರ್ಡ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು ಮೇಡಮ್? ಗೊತ್ತಿರೋದೆ ಈ ಮಂತ್ ರೇಷನ್ ಕಾರ್ಡ್ ತಗೊಳಲ್ವಾ? ಫೆಬ್ರವರಿಯಲ್ಲಿ, ಓಕೆ, ಜಾನ್ವರಿಯಲ್ಲಿ ರೇಷನ್ ತಗೊಂಡಿದಾರಂತೆ, ಫೆಬ್ರವರಿಯಲ್ಲಿ ಪ್ರಾಬ್ಲಮ್ ಆಗಿದೆ, ಈಗ ರೇಷನ್ ತಗೋಬಹುದಾ ಅನ್ನೋ ತರ ಮೇ ಬಿ ಇವ್ರ ಕ್ವಶನ್ ಆ ತರನೇ ಇರಬಹುದು. ಬಟ್ ಏನಂತ ಅಂದ್ರೆ ಜನವರಿಯಲ್ಲಿ ಪ್ರಾಬ್ಲಮ್ ಆಯ್ತು, ರೇಷನ್ ಕಾರ್ಡ್ ತಗೊಂಡಿದ್ದೀರಾ, ಮತ್ತೆ ಅಂದ್ರೆ ರೇಷನ್ ತಗೊಂಡಿದ್ದೀರಾ, ಇನ್ನು ಫೆಬ್ರವರಿಯಲ್ಲಿ ತಗೊಂಡಿಲ್ಲ ಅಂತ ಅಂದ್ರೆ ಬಹುಶಃ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು. ಕ್ಯಾನ್ಸಲೇಷನ್ ಪಟ್ಟಿನ ದಯವಿಟ್ಟು ಚೆಕ್ ಮಾಡಿ, ನಿಮ್ಮ ರೇಷನ್ ಡಿಪೋಗಳ ಮುಂದೆ ಅಂಟಿಸಿರ್ತಾರೆ, ದಯವಿಟ್ಟು ಚೆಕ್ ಮಾಡಿ, ಬರುತ್ತೆ, ಸರಿನಾ. ಅಂಡ್ 27, 28, 20, ಇವ್ರು ಯಾರು 29ಕ್ಕೆ ಹೋಗ್ಬಿಟ್ರು. 27 ರಿಲೀಸ್ ಆಗಿಲ್ಲ ಅಂತ ನಾನು ಹೇಳ್ತಾನೆ ಇದ್ದೀನಿ, 29ಕ್ಕೆ ಹೋಗ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿದು. ಬರುತ್ತೆ, ದಯವಿಟ್ಟು ತಾಳ್ಮೆಯಿಂದ ಇರಿ ಎಲ್ಲರೂ. 26 ಮಂಡ್ಯ ಬಂದಿಲ್ಲ. ನೋಡಿ, ಮೈಸೂರು ಮಂಡ್ಯ ಜಿಲ್ಲೆ ಬೆಲ್ಟ್ ಬರ್ತಾ ಇದೆ ನನಗೆ. 5-6 ಗೃಹಲಕ್ಷ್ಮಿ ಹಣ ಧಾರವಾಡ ತಾಲೂಕು ಹುಬ್ಬಳ್ಳಿಗೆ ಇನ್ನ 5-6 ಕಂತು. ಇವ್ರು ಮೇ ಬಿ ಮಾರ್ಚ್, ಫೆಬ್ರವರಿ, ಏಪ್ರಿಲ್, ಸಾರಿ ಫೆಬ್ರವರಿ ಮಾರ್ಚ್ ಹೇಳ್ತಾ ಇರ್ಬೇಕು, ಅದಿನ್ನ ರಿಲೀಸ್ ಆಗಿಲ್ಲ, ಬರುತ್ತೆ. ಮನೆ ಮಾಡಿ 2 ವರ್ಷ ಕಳೆದ್ರು ಇನ್ನು ರೇಷನ್ ಕಾರ್ಡ್ ಆಗಿಲ್ಲ, ಯಾವ ಅರ್ಜಿ ಪ್ರಾರಂಭ? ಸರಿಯಾಗಿ ದಿನಾಂಕ ತಿಳಿಸಿ. ತಾಲೂಕ್ ಆಫೀಸ್ ನಲ್ಲಿ ಯಾರು ಬಳಿ ಹೋಗಬೇಕು? ತಾಲೂಕ್ ಆಫೀಸ್ಗೆ ಯಾವಾಗ ಹೋಗಬೇಕು? ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಗಳು ಸ್ಪೆಷಲಿ APL, BPL, ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದ್ದು ಅಥವಾ ಹೆಲ್ತ್ ಎಮರ್ಜೆನ್ಸೀಸ್ ಇದ್ರೆ ನಿಮ್ಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ. ಇನ್ ಪಬ್ಲಿಕ್, ಜನರಲ್ ಪಬ್ಲಿಕ್ಸ್ ಗಳಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡಿಲ್ಲ. ನಾನು ತಿಳಿಸ್ಕೊಡ್ತೀನಿ, ತಾಲೂಕ್ ಆಫೀಸ್ ಮುಂದೆ ಹೋಗಿ ನಿಂತ್ಕೋಬೇಡಿ. ನಾನು ಹೇಳ್ತೀನಿ ನಿಮ್ಗೆ ಅಪ್ಲಿಕೇಶನ್ಸ್ ಓಪನ್ ಆಗಿಲ್ಲ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಗೌರ್ಮೆಂಟ್. ಅನೌನ್ಸ್ ಮಾಡಿದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ನೀವು ಅವಾಗ ಹೋಗಿ ಅಪ್ಲಿಕೇಶನ್ಸ್ ನ ಹಾಕ್ಬೋದು, ಓಕೆನಾ. ನೀವು ಕೇಳಿದಂತ ಮೆಜಾರಿಟಿ ಪ್ರಶ್ನೆಗಳು ಇದೇನೆ, ರಿಪೀಟ್ ಅಲ್ಲಿ ಇರುತ್ತೆ. ನನಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಮಿಸ್ ಮಾಡಲ್ಲ. ನಾನು ಎಲ್ಲ ಕಮೆಂಟ್ ಓದ್ತಾ ಇರ್ತೀನಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತೀನಿ. ಏನೇ ಡೌಟ್ ಇದೆ ಕಮೆಂಟ್ ಅಲ್ಲಿ ತಿಳಿಸಿ, ಸರಿನಾ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.